ಪೋಸ್ಟ್ ಬ್ರಾಂಕೋಡೈಲೇಟರ್ 15 ಮಿನಿಟ್ಸ್ ಸಾಕು. ಮೊಬೈಲೇ ಮಾಡಿದ್ರಲ್ಲ ಅದೇ ರೀತಿ ಮಾಡಬೇಕು. ಮುಚ್ಚಿ ಸಿಕ್ಕದ ಮಲ್ಲಿಗೆ ಮಧ್ಯದಲ್ಲಿ ತೊಗೊಂಡ್ಬಿಡ್ತಾರೆ ಮಾಡಿಟ್ಕೊಂಡು ಹೇಳ್ತೀನಿ ನಾನು ಅಲ್ಲಿ ಮತ್ತೆ ಖರ್ಚು ತಗೊಳ್ಳಿ ವಿಷಯ ಜೋರ ಬೂದಿ ಉತ್ತಾರೆ ಊದಿ 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 ತಗೊಳ್ಳಿ ಜೋರ ವಾಪಸ್ಸು ತಗೋಬೇಕು ವಾಪಸ್ಸು ಊದ್ಬಾರ್ದು ಮತ್ತೆ ಗೊತ್ತಾಯ್ತಾ. ಈ ಕಡೆ ಟರ್ನ್ ತಗೊಳ್ಳಿ ಫಸ್ಟ್ ತಗೊಳ್ಳಿ ಮತ್ತೆ ಉಸಿರು ತಗೊಳ್ಳಿ ಅಮ್ಮ ಉಸಿರು ತಗೊಳ್ಳಿ ಅಂತಾರೆ ಅದು ಊದಂತಲ್ಲ ನೋಡಿ ತಗೊಳ್ಳಿ ಉಸಿರು ಹೊರಗಡೆ ತಗೊಳ್ಳಿ ತಗೊಳ್ಳಿ ಜೋರ ಬೂದಿ ಉತ್ತಾರೆ ಊದಿ 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 ತಗೊಳ್ಳಿ ಜೋರ ವಾಪಸ್ ಸ್ವಲ್ಪ ಕರೆಕ್ಟಾಗಿ ಮಾಡಿಲ್ಲ. ತಾತ ಅಲ್ಲಿ ಅಜ್ಜಿ ಅಜ್ಜಿಯಿಂದ ಬರೋ ಚಾನ್ಸಸ್ ಇರುತ್ತೆ. 90 ವರ್ಷವರೆಗೂ ಇದ್ರು ಅದೇ ಆವಾಗ ಇವಾಗ ಟ್ರೈನಿಂಗ್ ಕೆಲಸ ಮಾಡಿರ್ತಾರಲ್ಲ ಇವಾಗ ಏಜ್ ಇದ್ದಾಗ ಏನಾಗಿರಲ್ಲ ಅವಾಗ ಸ್ವಲ್ಪ ಪವರ್ ಇರುತ್ತೆ ಏನೂ ಆಗಿರಲ್ಲ ವಯಸ್ಸಾಗ್ತಾ ಆಗ್ತಾ ಥರ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ವೆದರ್ಗೆ ಹಾಗೆ ಆಗುತ್ತೆ ಬೆಂಗಳೂರಲ್ಲಿ ಎಲ್ಲರಿಗೂ ಇದೆ ನಮಗೂ ಇದೆ. ಹಾಂ ಮಂಡೇ ಕಫ ಟೆಸ್ಟ್ ಮಾಡಿಸಿ ರಿಪೋರ್ಟ್ಸ್ ತೋರಿಸಿಲ್ಲ. ಹಾಂ ನೀವು ಕಫ ಯಾವತ್ತು ಕೊಡ್ತೀರೋ ಅವತ್ತು ಹಾಂ ಡಬ್ಬಿ ತೊಗೊಳ್ಳಿ. ಡಬ್ಬಿ ತೊಗೊಂಡಿದ್ದೀವಿ. ಇಲ್ಲೇ ಕೆಳಗಡೆ ಕೂಡ ನೆಬ್ಲೈಸೇಷನ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮಾಡಿಕೊಂಡ್ರೆ ಇದು ಏರ್ವೇಸ್ ಈ ಥರ ಆಗ್ತಾ ಇರುತ್ತೆ. ಹಾಂ ಅದು ನಾರ್ಮಲ್ ಹಾಂ ಸ್ವಲ್ಪ ಏನಾರು ಸಿಂಪ್ಟಮ್ಸ್ ಅದು ಟ್ರಿಗರ್ಸ್ ಇರುತ್ತಲ್ಲ ಹಾಂ ಅದರಿಂದ ಅಟ್ಯಾಕ್ ಆಗಿರುತ್ತೆ ಮೇಲೆ ಹಾಂ ಜಸ್ಟ್ ಸಿವರಿಗೆ ಬಂದಾಗ ಈ ಥರ ಆಗಿರುತ್ತೆ. ಹಾಂ ಇದು ನಾರ್ಮಲ್ಲು ಅಲರ್ಜಿ ಓಕೆ ಆ ಥರ ಆಗುತ್ತೆ.